ಹಾಯ್ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ಕಮಲಾ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನೀಗ ಒಂದು ವಿಡಿಯೋ ಜೊತೆಗೆ ಬಂದಿದ್ದೀನಿ. ಏನು ವಿಡಿಯೋ ಅಂದ್ಕೊಂಡ್ರೆ, ಹೋಟ್ಲಲ್ಲಿ ಮಾಡೋ ಶೈಲಿಲಿ ಪಪ್ಪಡ ಜೊತೆಗೆ ಬಂದಿದ್ದೀನಿ. ಬನ್ನಿ ನೋಡೋಣ ಈಗ ಪಪ್ಪಡ ಮಾಡೋಕ್ಕೆ ಏನೇನು ಸಾಮಾನು ಬೇಕು, ಮಾಡೋ ವಿಧಾನ ಹೆಂಗೆ ನೋಡ್ಕೊಂಬರೋಣ, ತೋರಿಸ್ಕೊಡ್ತೀನಿ ಬನ್ನಿ. ನೋಡಿ ಸ್ನೇಹಿತರೆ, ನಾನೊಂದು ವಿಡಿಯೋ ಜೊತೆಗೆ ಬಂದಿದ್ದೀನಿ. ಏನು ಗೊತ್ತಲ್ವಾ, ಪಪ್ಪಡಿದು. ನಾನು ಹೋಟೆಲ್ ಶೈಲಿಲಿ ಇವತ್ತು ಪಪ್ಪಡ ಮಾಡೋಕ್ಕೆ ಬಂದಿದ್ದೀನಿ. ನೋಡಿ, ಒಂದು ಪ್ಯಾಕೆಟ್ ತೊಗೊಂಡಿದ್ದೀನಿ ಪಪ್ಪಡು. ಈಗ ಅದಕ್ಕೆ ಏನೇನು ಸಾಮಾನು ಬೇಕು ಅಂತ ತೋರಿಸ್ತೀನಿ ನೋಡಿ. ನೋಡಿ, ಒಂದು ಬಟ್ಲು ಈರುಳ್ಳಿ ತೊಗೊಂಡಿದ್ದೀನಿ ಸಣ್ಣಕ್ಕೆ ಹೆಚ್ಕೊಂಡು, ಒಂದು ಬಟ್ಲು ಕ್ಯಾರೆಟ್ ತೊಗೊಂಡಿದ್ದೀನಿ ಸಣ್ಣಕ್ಕೆ ತುರ್ಕೊಂಡು, ಒಂದು ಬಟ್ಲು ಟೊಮೊಟೊ ಅದು ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ, ಒಂದು ಬಟ್ಲು ಕೊತ್ತಂಬರಿ ಸೊಪ್ಪು, ಒಂದು ಬಟ್ಲು ಸೇವು, ಒಂದು ಬಟ್ಲು ಕಾಂಗ್ರೆಸ್ಸು, ಒಂದು ಸ್ವಲ್ಪ ಅಚ್ಕಾರದ ಪುಡಿ, ಸ್ವಲ್ಪ ಉಪ್ಪು, ಅದಕ್ಕೆ ನಿಂಬೆಹಣ್ಣು, ಇಷ್ಟು ತೊಗೊಂಡಿದ್ದೀನಿ. ಈಗ ಬನ್ನಿ, ಈಗ ಮಾಡೋ ವಿಧಾನ ತೋರಿಸ್ತೀನಿ ಮುಂದಕ್ಕೆ ಏನು ಮಾಡಬೇಕು ಅಂತ. ಈಗ ನೋಡಿ, ಸ್ಟವ್ ಆನ್ ಮಾಡಿ ಬಾಣಲಿ ಇಟ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆಗ್ತಾಯಿದೆ. ಈಗ ಹಪ್ಪಳ ಹಾಕಿ ಒಂದೊಂದೇ ಕರ್ಕೊಂಬಿಡೋಣ. ನೋಡಿ, ಈಗ ಎಣ್ಣೆ ಹಾಕಿಬಿಟ್ಟು ಎತ್ಕೊಳ್ಳೋಣ, ಬೇಗ ಎತ್ಕೊಳ್ಳೋಣ. ಈ ಥರ ಬೇಗ ತೆಕ್ಕೊಳ್ಳೋಣ. ಏನು ಹಿಂಗಾಗ್ಬಿಟ್ಬೋದೆ. ನೋಡಿ, ಈ ಥರ ಹಾಕಿ ಹಿಂಗೆ ಹಾಕ್ಬಿಟ್ಟು ಮಡ್ಸ್ಕೊಳ್ದಂಗೆ ಹಿಂಗೆ ಹಾಕಿ ಕರೆಕ್ಟಾಗಿ ಅಗಲ ಮಾಡ್ಕೊಂಡು ತಗೋಬೇಕು. ಬೇಗನೆ ಮಡ್ಸ್ಕೊತಾವೆ, ತುಂಬ ತೆಳ್ಳವಲ್ವ ಇವು, ಹಾಗಾಗಿ ಬೇಗ ಮಡ್ಸ್ಕೊತವೆ. ಅವು ಒಂದು ಸಮ ಮಾಡಿಕೊಂಡು ತೆಗೆದಿಟ್ಕೋಬೇಕು. ಈ ಥರ ಹಂಗೆ ಬಂದ ಅಂತ. ಈಗ ನೋಡಿ ಸ್ನೇಹಿತರೆ, ಪಾಪಡ್ ಕರೆದಾಯಿತು. ಈಗ ಸರ್ವ್ ಮಾಡ್ತೀನಿ ನೋಡಿ. ಈಗ ಇದ್ರ ಮೇಲೆಲ್ಲ ಈರುಳ್ಳಿ ಹಾಕೋಣ. ಈ ಥರ ಈಗ ಕ್ಯಾರೆಟ್ ಹಾಕೊಂಡ್ಬಿಡೋಣ. ಈಗ ನೋಡಿ, ಕ್ಯಾರೆಟು ಹಾಕಾಯಿತು. ಟೊಮೊಟೊ ಹಾಕೋಣ. ಈಗ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರೋ ಟೊಮೊಟೊ ಹಾಕಿ ಎಲ್ಲನೂ ಒಂದ್ರ ಮೇಲೆ ಒಂದು ಹಾಕೋಣ. ಈಗ ನೋಡಿ, ಖಾರದ ಪುಡಿ ಉದುರ್ಸೋಣ. ಒಂಚೂರು ಮೆಣಸಿನ ಪುಡಿ, ಹಸಿಮೆಣ್ಸಿನ ಪುಡಿ ಸ್ವಲ್ಪನೇ ಉದುರ್ಸೋಣ. ಈಗ ಉಪ್ಪಿನ ಪುಡಿ ಹಾಕೋಣ. ನೋಡಿ, ಉಪ್ಪು ಹಿಂಗೆ ಬರುತ್ತೆ ಅಂದ್ಬಿಟ್ಟು ಹಿಂಗಿನ ಡಬ್ಬಕ್ಕೆ ಹಾಕಿಟ್ಕೊಂಡಿದ್ದೀನಿ. ನೋಡಿ, ಎಲ್ಲ ಕಡೆ ಬೀಳ್ತಿದ್ದು. ಈಗ ಕೊತ್ತಂಬರಿ ಸೊಪ್ಪು ಹಾಕೋಣ. ಈಗ ಕೊತ್ತಂಬರಿ ಸೊಪ್ಪು ಹಾಕಾಯಿತು.
ನಿಂಬೆಹಣ್ಣು ಹಾಕೋಣ ಈಗ. ಎಲ್ಲ ಕಡೆ ಒಂದೊಂದು ಡ್ರಾಪ್ ಬೀಳಂಗೆ ಎಲ್ಲ ಕಡೆ ಹಾಕೊಂಬರೋಣ. ಈ ಥರ ಹಿಂಗೆ ಹಾಕ್ಬೇಕು. ಈಗ ನೋಡಿ ನಿಂಬೆಹಣ್ಣು ಹಾಕಾಯ್ತು. ಈಗ ನೋಡಿ ಕಾಂಗ್ರೆಸ್ ಹಾಕೋಣ. ಈ ಥರ ಎಲ್ಲ ಕಡೆ ತೆಳ್ಳಗೆ ಹಾಕೊಂಡ್ಬರ್ಬೇಕು. ಈಗ ನೋಡಿ ಅದು ಹಾಕಾಯ್ತು. ಸೇವ್ ಹಾಕೋಣ ಈಗ. ಈಗ ನೋಡಿ ಸೇವ್ ಹಾಕಾಯ್ತು. ಈಗ ನೋಡಿ ಪಪ್ಪಾಡು ಹೋಟ್ಲಲ್ಲಿ ಕೊಡೋಂಗೆ ರೆಡಿ ಆಯಿತು. ನೋಡಿದ್ರಿ ಅಲ್ವ, ಈಗ ನೋಡ್ತಾ ಇದ್ದೀರಿ ನೋಡಿ. ತಿನ್ನಬೇಕು ಅನ್ನಿಸ್ತಾ ಇದೆಯಲ್ವಾ? ಮನೆಯಲ್ಲೇ ಮಾಡ್ಕೊಬೋದಲ್ವ. ನಾವು ಹೋಟ್ಲಿಗೆ ಹೋಗಿ ತಿನ್ನೋದಕ್ಕೆ ಹಪ್ಳದ ಪ್ಯಾಕೆಟ್ ತಂದರೆ ಮನೆಯಲ್ಲೇ ಕ್ಯಾರೆಟು, ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಎಲ್ಲ ಬೇಸಿಕ್ ಸಾಮಾನು ಅವೆಲ್ಲ ಮನೇಲೇ ಇರ್ತಾವಲ್ವ. ಮನೇಲೇ ಮಾಡಿಕೊಡ್ಬೋದು ಮಕ್ಕಳಿಗೆ. 5 ಗಂಟೆ ಬಂದಾಗ ಸ್ನ್ಯಾಕ್ಸ್ ಕೇಳ್ತಾವಲ್ವ, ನಿಮ್ಮ ಯಜಮಾನ್ರದಿರಿಗೆ, ನಿಮ್ಮ ಮಕ್ಕಳುಗಳಿಗೆ, ನಿಮಗೆ ಎಲ್ಲ ತಿನ್ನಬೇಕು ಅಂದಾಗೆಲ್ಲ ಮಾಡ್ಕೊಂಡು ತಿನ್ಬೋದಲ್ವ. ಹೋಟ್ಲಿಗೆ ಹೋಗಿ ತಿನ್ನೋದು ಏನಕ್ಕೆ? ಮನೇಲೇ ಮಾಡ್ಕೊಂಡು ನಮ್ಗೆ ಹೆಂಗೆ ಬೇಕೋ ಹಂಗೆ ನಮ್ಗೆ ಇಷ್ಟ ಬಂದಂಗೆ ಮಾಡ್ಕೊಂಡು ತಿನ್ಬೋದಲ್ವ. ನೋಡಿ ಎಷ್ಟು ಅಲಂಕಾರವಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನನಗಂತೂ ತಿನ್ನಬೇಕು ಅಂತ ಇದೆ, ಅನ್ನಿಸ್ತಾ ಇದೆ. ಈಗ ತಿನ್ನೋಣ ಬನ್ನಿ. ಈಗ ನೀವು ನೋಡಿದ್ರಿ ಅಲ್ವಾ, ನೀವು ಮಾಡ್ಕೊಂಡು ತಿಂತೀರಲ್ವ. ಈಗ ನೋಡಿದ್ದಕ್ಕೆ ನಿಮ್ಗೆ ಏನು ಅನ್ನಿಸ್ತಾ ಇದೆ ಕಮೆಂಟ್ ಹಾಕಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಹಾಕಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಹೊಸಬರು ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನಿಮಗೆ ಫಸ್ಟು ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಾಗಾಗಿ ಈ ಪಪ್ಪಡನ್ನ ಸ್ಟೌವಲ್ಲಿ ಸುಟ್ಕೊಂಡು ತಿನ್ಬೋದು, ಎಣ್ಣೆಗೂ ಹಾಕ್ಕೊಂಡು ತಿನ್ಬೋದು. ಈ ಥರ ಎಲ್ಲ ತರಕಾರಿಗಳೆಲ್ಲ ಹಾಕಿ ಹಿಂಗೆ ಹಾಕ್ಕೊಂಡು ತಿಂದರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಹೋಟ್ಲಿಗಿಂತ ಫೈನಾಗಿರುತ್ತೆ ಮನೇಲಿ ಮಾಡಿದ್ದು ನಾವು. ಥ್ಯಾಂಕ್ ಯು. ನೆಕ್ಸ್ಟ್ ಇನ್ನೊಂದು ಸೂಪರ್ ಹಪ್ಪಳ ಜೊತೆಗೆ ಬರ್ತೀನಿ.